ನನಗೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಹೌದಾ? ನನ್ಗಂತೂ ತುಂಬಾ ಖುಷಿ ಆಯ್ತು. ನಿನಗೆ ಏನ್ ಬೇಕು ಕೇಳ, ನಾನು ಅದನ್ನೇ ಕೊಡಿಸ್ತೀನಿ. ಐಸ್ ಕ್ರೀಮ್ ಬೇಡಪ್ಪ. ಚಾಕ್ಲೇಟ್ ಬೇಡಪ್ಪ. ಟಂಡನ್ ಐಸ್ ಕ್ರೀಮ್ ಬೇಡ. ನನಗೆ ಮೊಬೈಲ್ ಬೇಕು, ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟೆ ಹೋಗ್ಬಿಡ್ತೀನಿ. ಅಯ್ಯೋ, ನನಗೆ ಹೇಳೋದು ಒಬ್ಳೆ ಮಗಳು. ಬಾ, ಕೊಡಿಸ್ತೀನಿ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು. ಅಲ್ಲಾಡಿಸ್ಕೊಳ್ಳಿ. ಡಾಕ್ಟರ್ ಮನಕ್ಕೆ ಬನ್ನಿ, ನಿಮಗೆ ಯಾವ ತರ ಮೊಬೈಲ್ಸ್ ಬೇಕು? ನನ್ನ ಮಗಳಿಗೆ ಮೊಬೈಲ್ ಬೇಕಂತ ತೋರಿಸಿ. ಇದು ನೋಡಿ 10,000 ಬೇಡ. ಇದು ನೋಡಿ 30,000 ಬೇಡ. ಇದು ನೋಡಿ ಐಫೋನ್ 50,000 ಬೇಡಪ್ಪ. ಇದು ನೋಡಿ 1,00,000 ಐಫೋನ್. ಹಾ, ಇದಪ್ಪೌದು. ನನ್ನ ಮಗಳು ಅಂತೂ ಖರ್ಚು ಮಾಡೋದಕ್ಕೆ ಹುಟ್ಟಿದ್ದು. ಅಪ್ಪ, ದುಡ್ಡು ಕೊಡಪ್ಪ, ಇಡಿ. ಐಲು ಕೈಲಿದ್ರೆ ಮೊಬೈಲು, ಸ್ಟೈಲು ಕೈಲಿದ್ರೆ ಮೊಬೈಲು. ಐಲು ಕೈಲಿದ್ರೆ ಮೊಬೈಲು, ಸ್ಟೈಲು ಕೈಲಿದ್ರೆ ಮೊಬೈಲು. ತಂದೆ ತಾಯಿ ಮಾತು ಕೇಳದ ಮಾನಸರಿಗೆ ಫೇಸ್ಬುಕ್ ನಲ್ಲಿ ಪರಿಚಿತ ವ್ಯಕ್ತಿ ಪರಿಚಯ ಆಗುತ್ತೆ. ಈ ಮೂಲಕ ದುಡ್ಡು ಕಲಿಯುವುದು ಪ್ರಾರಂಭ ಮಾಡುತ್ತಾಳೆ. ಮುಂದೇನಾಗುತ್ತೆ ನೋಡಿ. ಮಗಳೇ, ಓದ್ಕೋ ಹೋಗು. ಅಮ್ಮ ಹೇಳಿದ್ದು ಕೇಳಿಲ್ಲ, ಓದ್ಕೋ ಹೋಗು. ಹಲೋ, ಈಗಲೇ 1,00,000 ರೂಪಾಯಿ ಕಳಿಸಿಕೊಡು. ಇಲ್ಲದಿದ್ದರೆ ನಿನ್ನ ಫೋಟೋ ಅಂತರ್ಜಾಲಕ್ಕೆ ಹಾಕಿ ಬಿಡುತ್ತೇನೆ. ಎಚ್ಚರ. ಅಯ್ಯೋ, 1,00,000 ರೂಪಾಯಿನ ನಾನು ಏನ್ ಮಾಡ್ಲಿ? ನಾನು ಎಲ್ಲಿಂದ ತರ್ಲಿ? ನನ್ನ ಕೈ ಕಾಲೆಲ್ಲ ನಡುಗ್ತಿದೆ. ಅಮ್ಮ. ಏನಾಯ್ತು ಮಗಳೇ? ಎದ್ದೇಳು ಮಗಳೇ. ರೀ ಬನ್ರಿ. ಏನಾಯ್ತು ಮಾನ್ಸ? ಎದ್ದೇಳು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಬನ್ನಿ. ಏನಾಯ್ತು? ಇವಳಂತೂ ನನ್ನ ಮಾತೇ ಕೇಳುವುದಿಲ್ಲ. ಫೋನ್ ಇಟ್ಕೊಂತಾಳೆ. 1 ನಿಮಿಷ ಇರಿ, ನೋಡ್ತೀನಿ. ಸಾರಿ, ಇವಳ ಮೆದುಳು ನಿಷ್ಕ್ರಿಯವಾಗಿದೆ. ಅಯ್ಯೋ, ಇನ್ನೇನು ಮಾಡಕ್ಕಾಗಲ್ಲ.